2019ರ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಮೋದಿ ಅಲೆ ಪ್ರಬಲವಾಗಿ ಬೀಸಲಿದೆಯಾ? ಇಲ್ವೇ ಈ ಬಾರಿ ಮೋದಿ ಅಲೆಯೇ ಇಲ್ವಾ ಹೇಗೆ ಅನ್ನುವ ಪ್ರಶ್ನೆಗಳು ಎಲ್ಲರನ್ನ ಕಾಡ್ತಾ ಇವೆ. ಆದರೆ ಈ ಬಗ್ಗೆ ಸುಳಿವನ್ನ ಮೋದಿ ಜನಪ್ರಿಯತೆ ಬಗ್ಗೆಯ ಒಂದು ಐಡಿಯಾವನ್ನ ಸಿ ವೋಟರ್ ನಡೆಸಿರುವ ಸಮೀಕ್ಷೆಯಲ್ಲಿ ಬಯಲು ಮಾಡಲಾಗಿದೆ. ಏರ್ ಸ್ಟ್ರೈಕ್ ಬಳಿಕ ಹೆಚ್ಚಿತು ಮೋದಿ ಜನಪ್ರಿಯತೆ. ಚುನಾವಣೆ ವೇಳೆ ಮೋದಿ ಅಲೆ ಪ್ರಬಲವಾಗಿತ್ತು. ಪರಿಣಾಮವಾಗಿಯೇ ಬಿಜೆಪಿಯೇ ನಿರೀಕ್ಷಿಸದೇ ಇದ್ದ 282 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಲು ಸಾಧ್ಯವಾಗಿತ್ತು. ಆದ್ರೀಗ 2019ರ ಲೋಕಸಭಾ ಚುನಾವಣೆಗೆ ಕೌಂಟ್ಡೌನ್ ಶುರುವಾಗಿದೆ. ಈಗ ದೇಶದಲ್ಲಿ ಯಾರ ಪರ ಅಲೆ ಇದೆ? ಈ ಬಾರಿಯೂ ಮೋದಿ ಅಲೆ ಇದೆಯಾ, ಇಲ್ಲವೇ ಜನರು ವಿಪಕ್ಷಗಳತ್ತ ವಾಲ್ತಿದ್ದಾರಾ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ. ಆಡಳಿತ ವಿರೋಧಿ ಅಲೆಯಿಂದ ಮೋದಿ ಜನಪ್ರಿಯತೆ ಏನಾದ್ರೂ ಕುಸಿಯುತ್ತಿದೆಯಾ ಅನ್ನೋ ಪ್ರಶ್ನೆಯು ಜನರನ್ನ ಕಾಡ್ತಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಸಿ ವೋಟರ್ ಏಜೆನ್ಸಿ ನೀಡಿರುವ ಸರ್ವೆ ನೀಡಿದೆ. ಸಿ ವೋಟರ್ ಏಜೆನ್ಸಿ ನಡೆಸಿರುವ ಸರ್ವೆ ಪ್ರಕಾರ ದೇಶದಲ್ಲಿ ಈ ವರ್ಷದ ಫೆಬ್ರವರಿ 1ರಂದು ಕೇಂದ್ರದ ಸಾಮಾನ್ಯ ಬಜೆಟ್ ಮಂಡನೆಯಾದ ದಿನ ಮೋದಿ ಜನಪ್ರಿಯತೆ 39% ಮಾತ್ರ ಇತ್ತು. ಅಂದ್ರೆ ಸಾಮಾನ್ಯ ಬಜೆಟ್ ಮಂಡನೆಯವರೆಗೂ ದೇಶದಲ್ಲಿ ಆಡಳಿತ ವಿರೋಧಿ ಅಲೆಯೂ ಇತ್ತು ಅನ್ನೋದು ಸ್ಪಷ್ಟವಾಗುತ್ತೆ. ಇದರಿಂದ ಮೋದಿ ಜನಪ್ರಿಯತೆ 39%ಕ್ಕೆ ಕುಸಿದಿತ್ತು. ಆದ್ರೆ ಈ ವರ್ಷದ ಫೆಬ್ರವರಿ 26ರಂದು ಭಾರತದ ವಾಯುಪಡೆಯು ಪಾಕಿಸ್ತಾನದ ಬಾಲಾಕೋಟ್ನಲ್ಲಿ ಏರ್ ಸ್ಟ್ರೈಕ್ ನಡೆಸಿ ಟೆರರ್ ಕ್ಯಾಂಪ್ಗಳನ್ನ ಧ್ವಂಸ ಮಾಡಿತ್ತು. ಇದರಿಂದ ದೇಶದಲ್ಲಿ ಮೋದಿ ಜನಪ್ರಿಯತೆಯು 51%ಕ್ಕೆ ಏರಿಕೆಯಾಗಿತ್ತು. ಇನ್ನು ಮಾರ್ಚ್ 7ರಂದು ಪ್ರಧಾನಿ ನರೇಂದ್ರ ಮೋದಿ ಜನಪ್ರಿಯತೆ 63%ಕ್ಕೆ ಏರಿಕೆಯಾಗಿದೆ ಎಂದು ಸಿ ವೋಟರ್ ಸರ್ವೆ ಹೇಳಿದೆ. ಅಷ್ಟಕ್ಕೂ ಏರ್ ಸ್ಟ್ರೈಕ್ ಮೋದಿ ಜನಪ್ರಿಯತೆಯನ್ನ ಮತ್ತಷ್ಟು ಹೆಚ್ಚಿಸಿತು. ಏರ್ ಸ್ಟ್ರೈಕ್ ಪರಿಣಾಮವಾಗಿ ಜನಪ್ರಿಯತೆ 50%ರ ಗಡಿ ದಾಟಿದೆ. ಒಟ್ನಲ್ಲಿ ಫೆಬ್ರವರಿ ತಿಂಗಳ ಬೆಳವಣಿಗೆಗಳು ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜನಪ್ರಿಯತೆ ಏರಿಕೆಗೆ ಕಾರಣವಾಗಿದೆ. ದೇಶದಲ್ಲಿ ಈಗ ಮೋದಿ 63% ಜನಪ್ರಿಯತೆಯನ್ನ ಹೊಂದಿರುವುದರಿಂದ 2019ರ ಲೋಕಸಭಾ ಚುನಾವಣೆಯು ಬಿಜೆಪಿ ಪಾಲಿಗೆ ಸುಲಭದ ತುತ್ತಾಗಲಿದೆ. ಇದು ಕಾರ್ಯಕರ್ತರಿಗೂ ಹೊಸ ಹುರುಪು ತಂದಿದೆ. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, ಟಿವಿ9.